ಜೋಡು ನುಡಿ ನೆಕ್ಸ್ಟ್ ಪಾರ್ಟಲ್ಲಿ ನಮ್ಮ ದುರುಕ್ತಿ ಮತ್ತು ನುಡಿಗಟ್ಟು ಅನುಕರಣ ಅವ್ಯಯಗಳು ಅಂತ ನೋಡಿ. ಈ ಜೋಡು ನುಡಿ ಅಂದರೆ ಒಂದಕ್ಕೊಂದು ಜೋಡಿಯಾಗಿರ್ತಕ್ಕಂತಹ ಪದಗಳು. ಅದರಲ್ಲಿ ಜೋಡಿಯಲ್ಲಿ ಸಮಾನಾರ್ಥಕನೂ ಇರ್ಬೋದು, ವಿರುದ್ಧಾರ್ಥಕನೂ ಇರ್ಬೋದು, ಅಥವಾ ಎರಡನೇ ಪದ ಅರ್ಥರಹಿತವಾಗಿಯೂ ಇರ್ಬೋದು. ಫಾರ್ ಎಕ್ಸಾಂಪಲ್ ಉಡುಗೆ ತೊಡುಗೆ ಉಡುಗೆ ಅಂದರೂ ಒಂದೇ, ತೊಡುಗೆ ಅಂದರೂ ಒಂದೇ. ಟಾಪ್ ಮೇಲೆ, ಟಾಪ್ ಅಂದರೂ ಒಂದೇ, ಮೇಲೆ ಅಂದರೂ ಒಂದೇ. ಅವಳಿ ಜವಳಿ, ಅವಳಿ ಅಂದ್ರೂ ಅದೇ ಅರ್ಥ, ಜವಳಿ ಅಂದ್ರೂ ಅದೇ ಅರ್ಥ. ಈ ರೀತಿ ಸಮಾನಾರ್ಥಕ ಇರ್ತಕ್ಕಂಥ ಜೋಡಿ ಪದಗಳು. ವಿರುದ್ಧಾರ್ಥಕವಾಗಿ ಸಿಹಿ ಕಹಿ ವಿರುದ್ಧ, ನೋವು ನಲಿವು, ಆದಿ ಅಂತ್ಯ, ಈ ರೀತಿ ಜೋಡಿ ಇರ್ತಕ್ಕಂಥದ್ದು. ಇಲ್ಲಿ ಎರಡನೇ ಪದ ಅರ್ಥರಹಿತವಾಗಿಯೂ ಇರ್ತವೆ. ಫಾರ್ ಎಕ್ಸಾಂಪಲ್ ಕೂಲಿ ನಾಲಿ. ನಾಲಿ ಅಂದ್ರೆ ಏನು ಗೊತ್ತಿಲ್ಲ, ಕೂಲಿ ಅರ್ಥ ಗೊತ್ತು. ಗಿಡಗಂಟೆ, ಕಾಳು ಕಡ್ಡಿ, ಕಡ್ಡಿ, ಗಿಡಗಂಟೆ, ಈ ರೀತಿಯಾಗಿರ್ತಕ್ಕಂಥ ಪದಗಳನ್ನ ನಾವೇನಂತೀವಿ ಜೋಡು ನುಡಿಗಳು ಅಂತಂತೀವಿ. ಈಗ ದ್ವಿರಕ್ತಿಗಳು ಅಂದರೆ ಒಂದು ಪದನ ಎರಡೆರಡು ಸತಿ ಉಚ್ಚಾರಣೆ ಮಾಡೋದು. ಮನೆ ಮನೆ, ಹೌದು ಹೌದು. ಹಾಗೆ ಎರಡೂ ಪದಕ್ಕೆ ಅರ್ಥ ಇರುತ್ತೆ. ಇಲ್ಲಿ ಇನ್ನೂ ಒಂದು ಸ್ಪೆಷಲಾಗಿ ಕೊಡ್ತಾನೆ, ಕಡೆ ಕಡೆ ಅಂತ. ಈ ರೀತಿ ಮನೆ ಮನೆ ಅಂದರೆ ನಮ್ಗೆ ಗೊತ್ತಾಗ್ಬಿಡುತ್ತದೆ ಇದೇನಿದಪ್ಪ ಅಂತಂದರೆ ದುರುಕ್ತಿ ಅಂತ. ಇದು ಕಟ್ಟ ಕಡೆ ಅಂದರೆ ಇಲ್ಲಿ ಸೇಮ್ ಇಲ್ಲಲ್ಲ ಅನಿಸ್ತದೆ. ಅದನ್ನು ಬಿಡಿಸಿ ಬರೆದಾಗ ಕಡೆ ಕಡೆ, ಕಟ್ಟ ಕಡೆ ಅಂದ್ರೆ ಒಂದೇ, ಕಡೆ ಕಡೆ ಅಂದೇ ಒಂದೇ. ಮೊತ್ತ ಮೊದಲು, ಇದನ್ನು ಬಿಡಿಸಿ ಬರೆದ್ರೆ ಮೊದಲು ಅಂತ ಬರುತ್ತೆ. ಇದಕ್ಕೆ ನಾವೇನಂತೀವಿ ದುರುಕ್ತಿಗಳು. ಅಂದರೆ ಎರಡು ಪದಗಳನ್ನ ಎರಡು ಬಾರಿ ಹೇಳೋದು ಮತ್ತು ಎರಡೂ ಪದಕ್ಕೂ ಅರ್ಥ ಇರುತ್ತೆ. ನುಡಿಗಟ್ಟು ಅಥವಾ ಪಡಿನುಡಿ ಅಂದರೆ ಏನು? ನುಡಿಗಟ್ಟು ಅಂದರೆ ಒಂದು ವಿಶೇಷ ಅರ್ಥ ನೀಡುವ ಪದಪುಂಜ. ಕತ್ತಿಮಸಿ ಅಂದ್ರೆ ಅರ್ಥ ದ್ವೇಷ ಸಾಧಿಸು, ಬೆನ್ನು ತಟ್ಟು, ಪ್ರೋತ್ಸಾಹಿಸು. ನಾಯಿ ಜನ್ಮ ಅಂದರೆ ಏನು? ಹೀಣಬಳು. ಅಂದರೆ ಈ ಅರ್ಥಕ್ಕೆ ಬೇರೆ ಅರ್ಥ ಇರುವುದಕ್ಕೆ ನಾವೇನಂತೀವಿ ನುಡಿಗಟ್ಟುಗಳು. ಕೈ ಕೊಡು, ಮೋಸ ಮಾಡು ಅಂತ. ಕೈ ಕೊಡು ಅಂದರೆ ಕೈ ಕೊಡು ಅಂತಲೇ ಅರ್ಥ ಅಲ್ಲ, ಮೋಸ ಮಾಡುವುದಕ್ಕೆ ಅಂತೀವಿ ಕೈ ಕೊಡು ಅಂತ. ಇಂಥ ಪದಗಳಿಗೆ ಏನಂತೀವಿ ನುಡಿಗಟ್ಟುಗಳು ಅಂತ ಕರಿತೀವಿ. ಅನುಕರಣಾಯವ್ಯಯ ಅಂದರೆ ಏನು? ಒಂದು ಶಬ್ದದ ಅನುಕರಣೆಗೆ ನಾವು ಒಂದು ಪದವನ್ನು ಬರಿತೀವಿ, ಅದೇ ಅನುಕರಣಾವ್ಯಯ. ಅದಕ್ಕೆ ಅರ್ಥ ಇರೋಲ್ಲ. ನೀರು ಜುಳು ಜುಳು ಅಂತ ಕೆಳಗೆ ಬಿದ್ದು ಜುಳು ಜುಳು, ಹಾವು ಸರಸರ ಅಂತ ಬಂತು, ಪಟ ಪಟ ಅಂತ ಪಟಾಕಿ ಸಿಡಿಲು ಬಂತು. ಈ ರೀತಿಯಾಗಿ ಪದಗಳನ್ನು ನಾವೇನಂತೀವಿ ಅನುಕರಣಾಯ. ರುಯ್ಯನೆ ಬಿದ್ದನು, ಸುಯ್ಯನೆ, ಈ ರೀತಿ ಪದಗಳಿಗೆ ನಾವೇನಂತೀವಿ ಇವೆಲ್ಲ. ರುಯ್ಯನೆ ಸುಯ್ಯನೆ ಅನ್ನೋದು ಏನಂದರೆ ಈ ಶಬ್ದಗಳಿಗೆ ಮಾಡ್ತಕ್ಕಂಥ ಸೌಂಡನ್ನು ನಾವು ಬರೀತಕ್ಕಂಥದ್ದೇ. ಶಬ್ದಗಳನ್ನು ಉತ್ಪಾದಿಸಿರ್ತಕ್ಕಂಥ ಪದಗಳನ್ನು ನಾವೇನಂತೀವಿ ಅನುಕರಣಾವ್ಯಯ. ಶಬ್ದದ ಅನುಕರಣೆ ಮಾಡುವ ಪದಗಳಿಗೆ ನಾವೇನಂತೀವಿ ಅನುಕರಣಾವ್ಯಯ. ಅವಕ್ಕೆ ಅರ್ಥ ಇರಲ್ಲ. ಇಷ್ಟು ನಾವು ಜೋಡು ನುಡಿ, ದುರುಕ್ತಿ ಮತ್ತು ನುಡಿಗಟ್ಟನ್ನು ಮತ್ತು ಅನುಕರಣಾವ್ಯಯಗಳನ್ನು ನೋಡಿದ್ದೀವಿ. ಈಗ ನಾವು ನೆಕ್ಸ್ಟ್ ಪಾರ್ಟ್ ವಾಕ್ಯ ರಚನೆ ಅಂತ. ಏನು ವಾಕ್ಯ ರಚನೆ ಅಂದರೆ ಏನು? ವಾಕ್ಯ ಅಂದರೆ ಏನು? ವಾಕ್ಯದಲ್ಲಿ ಕರ್ತು ಕರ್ಮ ಕ್ರಿಯಾಪದಗಳಿಂದ ಕೂಡಿರುವ ಪದ ಸಮೂಹವೇ ವಾಕ್ಯ. ಭೀಮನು ದುಷ್ಟನಾದ ಬಕನನ್ನು ಕೊಂದನು. ಭೀಮನು ದುಷ್ಟನಾದ ಬಕನನ್ನು ಕೊಂದನು. ಈ ಭೀಮನು ಅನ್ನೋದು ಕರ್ತು, ಬಕನನ್ನು ದುಷ್ಟನಾದ ಬಕನನ್ನು ಅನ್ನೋದು ಕರ್ಮ, ಕೊಂದನು ಅನ್ನೋದು ಕ್ರಿಯಾಪದ. ಈ ರೀತಿ ಮೂರು ಪದಗಳಿಂದ ಕೂಡಿರುವಂತಹ ಸಮೂಹವೇ, ಈ ಪದಗಳ ಸಮೂಹವೇ ವಾಕ್ಯ ಅಂತ ಕರಿತೀವಿ. ಈ ವಾಕ್ಯದಲ್ಲಿ ಒಂದು ಮಿಸ್ ಆದರೆ, ಕರ್ತು ಅಥವಾ ಕರ್ಮ ಅಥವಾ ಕ್ರಿಯಾಪದ ಈ ರೀತಿ ಯಾವುದಾದ್ರು ಒಂದು ಮಿಸ್ ಆದರೆ ಅದಕ್ಕೇನಂತೀವಿ ಆಧ್ಯಾರಯುಕ್ತ ವಾಕ್ಯಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಈಗ ಬಂದನು, ಯಾರು ಬಂದರು ಗೊತ್ತೇ ಇಲ್ಲ, ಅದು ಕರ್ತು ಪದ ಇಲ್ಲ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್. ಇಲ್ಲಿ ಈಗ ಬಂದನು, ಅಲ್ಲಿ ರಾಮನು ಈಗ ಬಂದನು, ಇಲ್ಲಿ ಇಲ್ಲ ಫಸ್ಟ್ನೇ ಕರ್ತು ಇಲ್ಲವೇ ಇಲ್ಲ, ಅದಕ್ಕಾಗಿ ಇದು ಕರ್ತು ಪದ ಇಲ್ಲ. ಅವನು ಈಗ ತಾನೇ ತಿಂದನು, ಇಲ್ಲಿ ಏನು ತಿಂದನು ಗೊತ್ತಿಲ್ಲ, ಕರ್ಮ ಇಲ್ಲ. ಅವನು ಹಣ್ಣನ್ನು ತಿಂದನು, ಹೌದಾ, ಇಲ್ಲಲ್ಲಿ ಕರ್ಮ ಇಲ್ಲ. ಹುಡುಗ ಬುದ್ಧಿವಂತ, ಇಲ್ಲಿ ಕ್ರಿಯೆನೇ ಇಲ್ಲ. ಈ ರೀತಿಯಾಗಿ ಒಂದು ಕರ್ತು ಅಥವಾ ಕರ್ಮ ಅಥವಾ ಕ್ರಿಯಾಪದ ಇಲ್ಲ ಅಂದರೆ ಅದಕ್ಕೆ ಏನಂತೀವಿ, ಆ ವಾಕ್ಯಗಳಿಲ್ಲ ಅಂದರೆ ಆದ್ಯಹಾರಯುಕ್ತ ವಾಕ್ಯಗಳು ಅಂತ ಕರಿತೀವಿ. ನೆಕ್ಸ್ಟ್ ಪಾರ್ಟ್ ವಾಕ್ಯ ಪ್ರಭೇದಗಳು. ಈ ವಾಕ್ಯ ಪ್ರಭೇದಗಳಲ್ಲಿ ನಾವು ವಾಕ್ಯಗಳನ್ನು ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ ಮತ್ತು ಮಿಶ್ರ ವಾಕ್ಯ ಅಂತ ಮೂರು ವಿಭಾಗ ಮಾಡ್ತೀವಿ. ಏನು ಸಾಮಾನ್ಯ ವಾಕ್ಯ ಅಂದರೆ ಏನು? ಒಂದೇ ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರ ಮತ್ತು ಖಚಿತ ಅರ್ಥ ಕೊಡುವ ವಾಕ್ಯಗಳೇ ಸಾಮಾನ್ಯ ವಾಕ್ಯಗಳು. ಅಂದರೆ ಫಾರ್ ಎಕ್ಸಾಂಪಲ್ ಹಕ್ಕಿ ಹಣ್ಣನ್ನು ತಿನ್ನುತ್ತದೆ, ಮೀನು ನೀರಿನಲ್ಲಿ ಈಜುತ್ತದೆ. ಈ ಕರ್ತು ಕರ್ಮ ಕ್ರಿಯೆ ಮತ್ತು ಎಂಡಲ್ಲಿ ಒಂದು ಫುಲ್ ಸ್ಟಾಪ್. ಈ ರೀತಿ ಒಂದು ಸರಳವಾಗಿರ್ತಕ್ಕಂಥ ಖಚಿತ ಅರ್ಥವನ್ನು ಕೊಡ್ತಕ್ಕಂಥ ವಾಕ್ಯವನ್ನು ನಾವೇನಂತೀವಿ ಸಾಮಾನ್ಯ ವಾಕ್ಯ ಅಂತ ಕರಿತೀವಿ. ಸ್ವತಂತ್ರವಾಗಿ ಮತ್ತು ಖಚಿತ ಅರ್ಥವನ್ನು ಕೊಡುತ್ತೆ. ಇದು ಈ ಒಂದು ವಾಕ್ಯ ನೋಡಿದ್ರೆ ಅಕ್ಕಿ ಹಣ್ಣನ್ನು ತಿನ್ನುತ್ತದೆ, ಇದೆಲ್ಲ ನಮಗೆ ಅರ್ಥ ಆಗುತ್ತೆ. ಇಂಥ ವಾಕ್ಯಗಳನ್ನು ನಾವೇನಂತೀವಿ ಸಾಮಾನ್ಯ ವಾಕ್ಯಗಳು ಅಂತ ಕರಿತೀವಿ. ಸಂಯೋಜಿತ ವಾಕ್ಯ ಅಂದರೆ ಏನು?
ಎರಡು ಅಥವಾ ಅನೇಕ ಸಾಮಾನ್ಯ ವಾಕ್ಯಗಳು ಅರ್ಥ ಸ್ಪಷ್ಟತೆಗಾಗಿ ಸಂಬಂಧ ಅವ್ಯಯದ ಮೂಲಕ ಸೇರಿಕೊಂಡು ಒಂದು ಪೂರ್ಣ ಅರ್ಥವನ್ನು ನೀಡುವಂತೆ ರಚಿತವಾದ ವಾಕ್ಯಗಳ ಸಂಯೋಜಿತ ವಾಕ್ಯ ಅಂತ. ಎರಡೆರಡು ಸಾಮಾನ್ಯ ವಾಕ್ಯ ಇರುತ್ತೆ, ಒಂದಕ್ಕೊಂದು ಅವಲಂಬಿತವಾಗಿ ಅಂದರೆ ಒಂದಕ್ಕೊಂದು ಸೇರಿಕೊಳ್ಳೋಕ್ಕೆ ಒಂದು ಸಂಯೋಜಿತ ವಾಕ್ಯ ಒಂದು ಮೂಲಕ ಒಂದು ಸಂಬಂಧ ಅವ್ಯಯದ ಮೂಲಕ ಸೇರಿಕೊಳ್ಳುತ್ತೆ. ಅಂತಹ ಸಂಬಂಧ ಮಾಡ್ತಕ್ಕಂಥ ಎರಡು ವಾಕ್ಯಗಳ ನಡುವೆ ಒಂದು ಸಂಬಂಧ ಬೆಸಕ್ಕಂಥದ್ದು ಯಾವುದು ಅಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಮತ್ತು ಅಂತಿದೆಲ್ಲ ಇದೆ. ಮಕ್ಕಳು ಹಾಲನ್ನು ಕುಡಿಯುತ್ತಾರೆ, ಇದೊಂದು ಸಾಮಾನ್ಯ ವಾಕ್ಯ. ಹಣ್ಣನ್ನು ತಿನ್ನುತ್ತಾರೆ, ಇದು ಸಾಮಾನ್ಯ ವಾಕ್ಯ. ಇವೆರಡನ್ನು ಕೂಡ್ಸೋಕೆ ಒಂದು ಸಂಬಂಧ ಅವ್ಯಯ ಇದೆ ಮತ್ತು ಇದಕ್ಕೆ ಸಂಯೋಗ ಮಾಡ್ತಿದೆ, ಇವೆರಡನ್ನು ಕೂಡಿಸ್ತಿದೆ. ಇದಕ್ಕೆ ಏನಂತೀವಿ ನಾವು? ಸಂಯೋಜಿತ ವಾಕ್ಯ. ಮಕ್ಕಳು ಹಾಲನ್ನು ಕುಡಿಯುತ್ತಾರೆ ಮತ್ತು ಹಣ್ಣನ್ನು ತಿನ್ನುತ್ತಾರೆ. ಮಕ್ಕಳು ಶಾಲೆಗೆ ಬರುತ್ತಾರೆ, ಇದೊಂದು. ಪಾಠ ಹೇಳಲು ಅಲ್ಲಿ ಸಾಕಷ್ಟು ಶಿಕ್ಷಕರಿಲ್ಲ, ಇಲ್ಲಿ ಕೂಡ್ತಕ್ಕಂಥದ್ದು ಆದರೆ. ಈ ರೀತಿ ಸಂಬಂಧ ಅವ್ಯಯದ ಮೂಲಕ ಸೇರಿಕೊಂಡು ಒಂದು ಪೂರ್ಣ ಅರ್ಥ ಕೊಡ್ತಕ್ಕಂಥ ಇವೆರಡು ಸೇರಿ ಒಂದು ಪೂರ್ಣ ಅರ್ಥ ಕೊಡುತ್ತೆ. ಈಗ ಇದಕ್ಕೆ ನಾವೇನಂತೀವಿ? ಸಂಯೋಜಿತ ವಾಕ್ಯ. ಎರಡು ಸಾಮಾನ್ಯ ವಾಕ್ಯ ಸೇರಿ ಒಂದು ಸಂಬಂಧ ಅವ್ಯಯದಿಂದ ಸೇರಿಕೊಳ್ತವೆ. ಅದು ಟೋಟಲ್ ವಾಕ್ಯ ಒಂದು ಪೂರ್ಣ ಅರ್ಥ ನೀಡುತ್ತೆ. ಇಂಥ ವಾಕ್ಯಗಳನ್ನು ನಾವೇನಂತೀವಿ? ಸಂಯೋಜಿತ ವಾಕ್ಯ. ಇಂಥ ನಡಬರಕೆ ಈ ಥರ ಬಂದರೆ ಸಂಯೋಜಿತ, ಮತ್ತು ಆದರೆ ಈ ಥರ ಬಂದು ಸಂಬಂಧ ಅವ್ಯಯದ ಮೂಲಕ ಸೇರಿಕೊಂಡ್ರೆ ಅದಕ್ಕೆ ಏನಂತೀವಿ? ಸಂಯೋಜಿತ ವಾಕ್ಯಗಳು. ನೆಕ್ಸ್ಟ್ ಬರ್ತಕ್ಕಂಥದ್ದು ಮಿಶ್ರ ವಾಕ್ಯ. ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿರುವಂತೆ ರಚಿತವಾದ ವಾಕ್ಯಗಳೇ ಮಿಶ್ರ ವಾಕ್ಯಗಳು. ಅಂದರೆ ಒಂದು ವಾಕ್ಯಕ್ಕೆ ಮುಂದಿರ ಬರ್ತಕ್ಕಂಥ ಎಲ್ಲ ಆ ವಾಕ್ಯ ಫಸ್ಟ್ ಸ್ಟಾರ್ಟಿಂಗ್ ಬರ್ತಕ್ಕಂಥ ವಾಕ್ಯ ಸಂಬಂಧಪಟ್ಟಿರ್ತವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ತಮ್ಮ ಗ್ರಾಮಕ್ಕೆ ಹೆಚ್ಚು ಬಸ್ ಬರುವುದೆಂದು ತಿಳಿದು ಗ್ರಾಮಸ್ಥರು ಸಂತಸಪಟ್ಟರು. ಗ್ರಾಮಸ್ಥರು ಸಂತಸಪಟ್ಟರು ಅಂದರೆ ಏನು ಗೊತ್ತಾಗಲ್ಲ, ಅದು ಫಸ್ಟ್ ವಾಕ್ಯಕ್ಕೆ ಅಧೀನ ಆಗಿದೆ, ಈ ವಾಕ್ಯಕ್ಕೆ ಡಿಪೆಂಡ್ ಆಗಿದೆ. ಇದು ಗ್ರಾಮಸ್ಥರು ಸಂತಸಪಟ್ಟರು, ತಮ್ಮ ಗ್ರಾಮಕ್ಕೆ ಹೆಚ್ಚು ಬಸ್ ಬರುವುದೆಂದು. ಇಷ್ಟೇ ಓದಿದ್ರೆ ನಮಗೇನು ಅರ್ಥ ಆಗುತ್ತೆ? ಕಂಟಿನ್ಯೂಷನ್ ಆಗಿಲ್ಲ. ತಿಳಿದು ಗ್ರಾಮಸ್ಥರು ಸಂತಸಪಟ್ಟರು. ಕುವೆಂಪು ಅವರ ಭಾವಗೀತೆಗಳನ್ನು ಕೇಳಿ ವಿದ್ಯಾರ್ಥಿಗಳು ಮೈಮರೆತರು. ಈಗ ಮುಂದೆ ನಾವು ಬೇಕು ಅನಿಸ್ತದೆ, ಕುವೆಂಪು ಅವರ ಭಾವಗೀತೆಯನ್ನು ಕೇಳಿ ಅಂದರೆ ಅರ್ಥ ಆಗುತ್ತೆ, ವಿದ್ಯಾರ್ಥಿಗಳು ಮೈಮರೆತರು. ಯಾಕೆ ಮರೆತರು? ಕುವೆಂಪು ಅವರ ಭಾವಗೀತೆಯನ್ನು ಕೇಳಿ. ಈ ವಿದ್ಯಾರ್ಥಿಗಳು ಇದಕ್ಕೆ ಏನಾಗಿದೆ? ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿರುವಂತೆ ರಚಿತವಾಗಿರುವ ವಾಕ್ಯಗಳೇ ಮಿಶ್ರ ವಾಕ್ಯಗಳು. ಇದು ಡಿಪೆಂಡ್ ಆಗಿದೆ, ಹೌದಿಲ್ವಾ? ಕುವೆಂಪು ಅವರ ಭಾವಗೀತೆಗಳಿಗೆ ವಿದ್ಯಾರ್ಥಿಗಳು ಮೈಮರೆತರು ಅನ್ನುವುದು ಡಿಪೆಂಡ್ ಆಗಿದೆ. ಈ ರೀತಿ ಡಿಪೆಂಡ್ ಆಗುವುದಕ್ಕೆ ನಾವೇನಂತೀವಿ? ಮಿಶ್ರ ವಾಕ್ಯಗಳು ಅಂತ ಕರಿತೀವಿ. ಒಂದಕ್ಕೊಂದು ಸಾಮಾನ್ಯವಾಗಿ ಸರಳವಾಗಿ ಈ ರೀತಿ ಇರುವುದಕ್ಕೆ ಹಕ್ಕಿ ಹಣ್ಣನ್ನು ತಿನ್ನುತ್ತದೆ, ಈ ರೀತಿ ಇದ್ದರೆ ಸ್ವತಂತ್ರವಾಗಿದ್ದರೆ ಅದಕ್ಕೆ ಸಾಮಾನ್ಯ ವಾಕ್ಯ. ಒಂದಕ್ಕೊಂದು ಸೇರುವುದಕ್ಕೆ ಒಂದು ಸಂಬಂಧ ಅವ್ಯಯ ಸೇರಿದರೆ ಸಂಯೋಜಿತ ವಾಕ್ಯ. ಒಂದಕ್ಕೊಂದು ಅಧೀನವಾಗಿದ್ದರೆ ವಾಕ್ಯಗಳು, ಒಂದಕ್ಕೊಂದು ಬಿಟ್ಟಿರ್ಲಾರ್ದಂಗಿದ್ರೆ ವಾಕ್ಯಗಳು, ಒಂದು ಬೇಕಿದ್ರೆ ಇನ್ನೊಂದು ಬೇಕಾಗಿರುತ್ತೆ ಅಲ್ವಾ, ಆ ವಾಕ್ಯಗಳಿಗೆ ನಾವೇನಂತೀವಿ? ಮಿಶ್ರ ವಾಕ್ಯ ಅಂತ ಕರಿತೀವಿ. ವಾಕ್ಯ ಪರಿವರ್ತನಾ ಕ್ರಮ. ಫಾರ್ ಎಕ್ಸಾಂಪಲ್ ನೋಡಿ, ಸಾಮಾನ್ಯ ವಾಕ್ಯ ಇದೆ, ಮಕ್ಕಳು ಶಾಲೆಗೆ ಹೋದರು. ಇದನ್ನು ನೀವು ಸಂಯೋಜಿತ ವಾಕ್ಯ ಹೆಂಗೆ ಮಾಡ್ತೀರಿ? ಮಕ್ಕಳು ಶಾಲೆಗೆ ಹೋದರು, ಆದರೆ ಅವರು ಅಲ್ಲಿ ಓದಲಿಲ್ಲ. ಈ ಆದರೆ ಅನ್ನೋ ಒಂದು ಸಂಬಂಧ ಅವ್ಯಯ ಸೇರಿದೆ, ಅದಕ್ಕಾಗಿ ಇದು ಸಂಯೋಜಿತ ವಾಕ್ಯ ಆಯಿತು. ಇನ್ನು ಮಕ್ಕಳು ಶಾಲೆಗೆ ಹೋದರೆಂಬ ಸುದ್ದಿ ಕೇಳಿ, ಇದು ಪೂರ್ಣ ಆಗಿಲ್ಲ ವಾಕ್ಯ. ಪೋಷಕರು ಸಂತೋಷಪಟ್ಟರು. ಯಾಕೆ ಪೋಷಕರು ಸಂತೋಷಪಟ್ಟರು ಅನ್ನೋದಕ್ಕೆ ಈ ಮಕ್ಕಳು ಶಾಲೆಗೆ ಹೋದರೆಂಬ ಸುದ್ದಿ ಕೇಳಿ, ಇದಕ್ಕೆ ಇದು ಅಧೀನ ಆಗಿದೆ. ಪೋಷಕರು ಸಂತೋಷಪಟ್ಟರೆಂಬುದು ಈ ಮಕ್ಕಳು ಶಾಲೆಗೆ ಹೋದರೆಂಬ ಸುದ್ದಿ ಕೇಳಿ ಅನ್ನುವ ವಾಕ್ಯಕ್ಕೆ ಅಧೀನ, ಅದಕ್ಕೆ ಡಿಪೆಂಡ್ ಆಗಿದೆ. ಅದಕ್ಕಾಗಿ ಇದು ಮಿಶ್ರ ವಾಕ್ಯ. ಈ ರೀತಿಯಾಗಿ ನಾವು ಒಂದು ಸೆಂಟೆನ್ಸಿಂದ ಈ ರೀತಿ ಸಂಯೋಜಿತ ಮತ್ತು ಮಿಶ್ರ ವಾಕ್ಯಗಳನ್ನ ಮಾಡ್ಬೋದು. ಇಷ್ಟು ವಾಕ್ಯಗಳು ಸಾಮಾನ್ಯ, ಸಂಯೋಜಿತ ಮತ್ತು ಮಿಶ್ರ ವಾಕ್ಯಗಳು ಅಂತ ನಾವು ವಾಕ್ಯಗಳಲ್ಲಿ 3 ವಿಭಾಗಗಳನ್ನಾಗಿ ಮಾಡ್ತೀವಿ. ನೆಕ್ಸ್ಟ್ ಪಾರ್ಟ್ ಲೇಖನ ಚಿಹ್ನೆಗಳು. ಲೇಖನ ಚಿಹ್ನೆಗಳಲ್ಲಿ ನಾವು ಪೂರ್ಣ ವಿರಾಮ, ಅರ್ಧ ವಿರಾಮ, ಅಲ್ಪ ವಿರಾಮ, ಪ್ರಶ್ನಾರ್ಥಕ, ಭಾವಸೂಚಕ, ಉದ್ಧರಣ ಚಿಹ್ನೆ ಅಥವಾ ವಾಕ್ಯ ವಿಶಿಷ್ಟ ಚಿಹ್ನೆ, ಆವರಣ, ವಿವರಣಾತ್ಮಕ ಚಿಹ್ನೆ, ಅಧಿಕ ಚಿಹ್ನೆ, ಸಮಾನಾರ್ಥಕ ಚಿಹ್ನೆ ಅಂತ ವಿಭಾಗಗಳನ್ನಾಗಿ ಮಾಡ್ತೀವಿ. ನೆಕ್ಸ್ಟ್ ನಾವು ಲೇಖನ ಚಿಹ್ನೆಗಳು. ಇದರಲ್ಲಿ ನೋಡಿ, ಫಸ್ಟ್ ಬರ್ತಕ್ಕಂಥದ್ದು ಪೂರ್ಣ ವಿರಾಮ. ಮಕ್ಕಳು ಹಣ್ಣನ್ನು ತಿಂದರುವಾಗ ನಾವು ಎಷ್ಟು ಫುಲ್ ಸ್ಟಾಪ್ ಅಂತ ಹೇಳ್ತೀವಿ, ಹೌದಾ? ಅದಕ್ಕೆ ನಾವೇನು ಪೂರ್ಣ ವಿರಾಮ ಅಂತ ಕೇಳ್ತೀವಿ. ಒಂದು ವಾಕ್ಯ ಪೂರ್ಣರ್ಥ ಕ್ರಿಯೆಯನ್ನು ಸೂಚಿಸುವುದು. ವಿದ್ಯಾರ್ಥಿಗಳು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಒಂದು ಚುಕ್ಕಿಟ್ಟಿವಿ ಇಲ್ಲಿ, ಪೂರ್ಣ ವಿರಾಮ ಅಂತ ಕೇಳ್ತೀವಿ. ಒಂದು ವಾಕ್ಯ ಮುಗಿಯೋಣ ಒಂದು ಫುಲ್ ಸ್ಟಾಪ್ ಇಡ್ತೀವಲ್ಲ, ಅದೇ ಪೂರ್ಣ ವಿರಾಮ. ಅರ್ಧ ವಿರಾಮ ಅಂದ್ರೇನು? ಪ್ರಧಾನ ವಾಕ್ಯದಲ್ಲಿಯ ಅನೇಕ ಉಪವಾಕ್ಯಗಳು
ಅಂತ್ಯದಲ್ಲಿ ಮಾತ್ರ ಬರುವುದು. ಅಂದರೆ ಒಂದು ವಾಕ್ಯ, ಎಷ್ಟೋ ವಾಕ್ಯಗಳು ಇರ್ತವೆ, ಅದರಲ್ಲಿ ಒಂದು ವಾಕ್ಯ ಪ್ರಧಾನವಾಗಿರುತ್ತೆ. ಆ ವಾಕ್ಯದ ಪ್ರಧಾನ ವಾಕ್ಯದಲ್ಲಿಯೇ ಅನೇಕ ಉಪವಾಕ್ಯಗಳ ಅಂತ್ಯದಲ್ಲಿ ಮಾತ್ರ ಬರುವುದು. ಊರು ಉಪಕಾರ ಅರಿಯದು, ಹೆಣ್ಣು ಸಿಂಗಾರ ಅರಿಯದು. ಈ ರೀತಿಯಾಗಿ ಬರೋದಕ್ಕೆ ನಾವೇನಂತೀವಿ, ಅರ್ಧ ವಿರಾಮಗಳನ್ನು, ಚಿಹ್ನೆಗಳನ್ನ ಹಾಕ್ತೀವಿ. ಎರಡೆರಡು ಪ್ರಧಾನ ವಾಕ್ಯದಲ್ಲಿಯೇ ಅನೇಕ ಉಪವಾಕ್ಯಗಳ ಅಂತ್ಯದಲ್ಲಿ ಮಾತ್ರ ಬರುವುದು. ಈ ರೀತಿ ಊರು ಉಪಕಾರ ಅರಿಯದು. ಇನ್ನೊಂದು ಹೇಳ್ಬೇಕಲ್ವಾ ನೆಕ್ಸ್ಟು, ಅದಕ್ಕಾಗಿ ನಾವೇನಂತೀವಿ, ಈ ರೀತಿ ಅರ್ಧ ವಿರಾಮ ಚಿಹ್ನೆಯಾಗಿ ಹೆಣ್ಣು ಸಿಂಗಾರ ಅರಿಯದು ಅಂತ ಮಾಡಿ ಫುಲ್ ಸ್ಟಾಪನ್ನು ಕೊಡ್ತೀವಿ. ಈ ರೀತಿ ವಾಕ್ಯಗಳನ್ನ ನಾವೇನಂತೀವಿ, ಅಂಥ ವಾಕ್ಯಗಳಲ್ಲಿ ನಾವೇನು ಅರ್ಧ ವಿರಾಮ ಚಿಹ್ನೆಗಳನ್ನು ಉಪಯೋಗ ಮಾಡ್ತೀವಿ. ಉಪವಾಕ್ಯಗಳಿಗೆ ನಾವೇನು ಮಾಡ್ತೀವಿ, ಎಷ್ಟು ಉಪವಾಕ್ಯಗಳು ಬರ್ತವೆ ಅಷ್ಟು ಅಲ್ಲಲ್ಲಿ ಅರ್ಧ ವಿರಾಮವನ್ನು, ಈ ರೀತಿ ಅರ್ಧ ವಿರಾಮವನ್ನು ಬಳಸ್ತೀವಿ. ನೆಕ್ಸ್ಟು ಅಲ್ಪವಿರಾಮ. ಸಂಬೋಧನೆಯ ಮುಂದೆ ಅಲ್ಲವೇ ಕರ್ತು, ಕರ್ಮ ಹಾಗೂ ಕ್ರಿಯಾಪದಗಳಿಗೆ ವಿಶೇಷಣಗಳು ಬಂದಾಗ ಅಥವಾ ಕೊನೆಯ ಪದಗಳು ಬಿಟ್ಟು ಉಳಿದ ಪದಗಳ ಮುಂದೆ ಬಳಸುವ ಚಿಹ್ನೆಯೇ ನಾವು ಅಲ್ಪವಿರಾಮ. ಅಂದರೆ ಜಾಸ್ತಿ ಪದಗಳನ್ನು ಯೂಸ್ ಮಾಡಿದೆ, ಹಣ್ಣು, ಹಂಪಲು, ತರಕಾರಿ ಈ ರೀತಿ ಬರಕಾಲಿ ನಾವೇನು ಮಾಡ್ತೀವಿ, ಕನ್ನಡ, ತಮಿಳು, ತೆಲುಗು ಅಂತ ಬರಕಾಲಿ ಈ ರೀತಿ ಬರಕಾಲಿ ನಾವೇನು ಮಾಡ್ತೀವಿ, ಈ ಜಾಸ್ತಿ ಭಾಷೆಗಳ ಬಗ್ಗೆ ಹೇಳ್ಬೋದು ಅಥವಾ ಹಣ್ಣುಗಳ ಬಗ್ಗೆ, ಯಾವುದರ ಬಗ್ಗೆ, ದೇಶಗಳ ಬಗ್ಗೆ ಈ ರೀತಿ ಕೂಡಿಸಿ ಬರೆದ ಅಲ್ಲಿ ಏನು ಮಾಡ್ತೀವಿ, ನಾವು ಅಲ್ಪ ವಿರಾಮವನ್ನು ಈ ರೀತಿಯಾಗಿ ಹಾಕ್ತೀವಿ. ಪ್ರಶ್ನಾರ್ಥಕ ಅಂದರೆ ಕ್ವಶನ್ ಮಾಡೋಕ್ಕಲ್ಲಿಗೆ ನಾವು ಪ್ರಶ್ನೆಗಳ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಕ್ವಶನ್ ಮಾರ್ಕ್. ನಿನ್ನ ಹೆಸರೇನು, ನೀ ಯಾವುದೂರು, ಈ ರೀತಿ ಬಂದಾಗ ನಾವು ಪ್ರಶ್ನಾರ್ಥಕ ಚಿಹ್ನೆಯನ್ನು ಉಪಯೋಗಿಸ್ತೀವಿ. ಭಾವಸೂಚಕ ಅಂದರೆ ಅಚ್ಚರಿ ಸಂದರ್ಭದಲ್ಲಿ, ದುಃಖ ಸಂದರ್ಭದಲ್ಲಿ, ಕೋಪದ ಸಂದರ್ಭದಲ್ಲಿ, ತಿರಸ್ಕಾರದ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಹಬ್ಬ ಅಚ್ಚರಿಪಟ್ಟಾಗ, ಅಯ್ಯೋ ಅಂತ ದುಃಖಪಟ್ಟಾಗ, ನಡೆ ಅಂತಂದ ಕೋಪ ಬಂದಾಗ ಈ ರೀತಿ ಚಿಹ್ನೆಗಳಲ್ಲಿ ನಾವು ಭಾವಸೂಚಕ ಚಿಹ್ನೆ ಅಂತ ಬಳಸ್ತೇವೆ. ನೆಕ್ಸ್ಟ್ ವಿವರಣಾತ್ಮಕ ಚಿಹ್ನೆ ಅಂದರೆ ಅಭಿಪ್ರಾಯದ ವಿವರಣೆ ಇಂತಿದೆ ಎನ್ನುವುದನ್ನು ತಿಳಿಸುವ ಸಂದರ್ಭದಲ್ಲಿ ಬಳಸುವ ಚಿಹ್ನೆ. ವಿಷಯ, ಏನು ವಿಷಯ, 2 ದಿನ ರಜೆ ನೀಡುವ ಬಗ್ಗೆ, ಏನನ್ನು ನೀನು ಅಭಿಪ್ರಾಯ ಹೇಳ್ಬೇಕಪ್ಪ ಅಂಥ ಸಂದರ್ಭದಲ್ಲಿ ಏನು ಮಾಡ್ತೀವಿ, ವಿವರಣಾತ್ಮಕ ಚಿಹ್ನೆ ಅಂದರೆ 2 ಈ ರೀತಿ ಚುಕ್ಕಿಗಳನ್ನು ನೀಡ್ತೀವಿ. ಯಾವುದೋ ವಿಷಯದ ಬಗ್ಗೆ ಹೇಳ್ಬೇಕಾದ್ರೆ ಅಂಥ ನಾವೇನು ವಿವರಣೆಯನ್ನು ಕೊಡಬೇಕಾದ್ರೆ ವಿವರಣಾತ್ಮಕ ಚಿಹ್ನೆಯನ್ನು ನಾವು ಕೊಡ್ತೀವಿ. ನೆಕ್ಸ್ಟು ಉದ್ಧರಣಾ ಚಿಹ್ನೆ ಅಥವಾ ವಾಕ್ಯ ವಿಶಿಷ್ಟನ ಚಿಹ್ನೆ. ಏನು ಉದ್ಧರಣಾ ಚಿಹ್ನೆ ಅಂದರೆ 2 ಈ ರೀತಿ ಇರ್ತದೆ. ಮೇಲೆ ಬರವಣಿಗೆಯಲ್ಲಿ ಇನ್ನೊಬ್ಬರ ಹೇಳಿಕೆಯನ್ನು ಯಥಾವತ್ತಾಗಿ ಬಳಸೋ ಚಿಹ್ನೆ. ಯಾರಾದರೂ ಏನೋ ಒಂದು ಹೇಳಿರ್ತಾರೆ, ಹೇಳಿ ಎದ್ದೇಳಿ ಗುರಿ ಮುಟ್ಟುವವರೆಲ್ಲದಿರಿ ಅಂತ ವಿವೇಕಾನಂದರು ಹೇಳಿದರು. ಆ ವಿವೇಕಾನಂದವರು ಹೇಳಿದ್ದನ್ನು ನಾವೇನು ಮಾಡ್ತೀವಿ, ಅವ್ರದ್ದೇ ಯಥಾವತ್ತಾಗಿ ಹೇಳಿ ಅದರ ಮೇಲೆ ನಾವೇನು ಮಾಡ್ತೀವಿ, ವಿವೇಕಾನಂದವರು ಹೇಳಿದ್ರು ಸೆಂಟೆನ್ಸ್ ಬರೆದು ಅದರ ಮೇಲೆ ಈ ರೀತಿ ನಾವು ಹಾಕುವುದಕ್ಕೆ ಏನಂತೀವಿ, ಉದ್ಧರಣಾ ಚಿಹ್ನೆ. ವಚನ ಸಾಹಿತ್ಯ ಪ್ರಪಂಚದ ಸಾಹಿತ್ಯದ ವಿಶಿಷ್ಟ ಬಗೆಯ ಸಾಹಿತ್ಯವಾಗಿದೆ ಎಂದು ಗುರುಗಳು ಹೇಳಿದರು. ಗುರುಗಳು ಈ ರೀತಿ ಹೇಳಿದ್ದಾರೆ. ಅದಕ್ಕೆ ನಾವೇನು ಅದನ್ನು ನಾವು ಯಾರು ಬೇರೆಯವರು ಹೇಳಿದ ಯಥಾವತ್ತಾಗಿ ಹೇಳುವುದಕ್ಕೆ ನಾವೇನು ಮಾಡ್ತೀವಿ, ಉದ್ಧರಣ ಚಿಹ್ನೆಯನ್ನು ಯೂಸ್ ಮಾಡ್ತೀವಿ. ವಾಕ್ಯ ವಿಶಿಷ್ಟನ ಚಿಹ್ನೆ ಅಂದರೆ ಬರವಣಿಗೆಯಲ್ಲಿ ಪಾರಿಭಾಷಿಕ ಪ್ರಧಾನ ವಿಶಿಷ್ಟ ಅರ್ಥ ಕೊಡುವ ಪದಗಳನ್ನು ಬಳಸಿದಾಗ ಉಪಯೋಗಿಸುವ ಚಿಹ್ನೆ. ಕನ್ನಡದಲ್ಲಿ ಅನೇಕ ಇಂಗ್ಲೀಷ್ ಪದಗಳು ಬಳಕೆಯಲ್ಲಿವೆ, ಇದ್ರ ಬಗ್ಗೆ ಹೇಳಬೇಕು. ಅಂದರೆ ಇಂಗ್ಲೀಷ್ ಅನ್ನೋದು ಪ್ರಧಾನ, ಅದಕ್ಕಾಗಿ ನಾವೇನು ಮಾಡ್ತೀವಿ, ಇಲ್ಲಿ ಈ ಚಿಹ್ನೆಯನ್ನು ಬಳಸ್ತೀವಿ. ಯಾವುದಾದ್ರೂ ಒಂದು ಪದವನ್ನು ನಾವು ಪ್ರಧಾನವಾಗಿ ಮಾಡಿದಾಗ ಅಲ್ಲಿ ಅನೇಕ ಹಣ್ಣುಗಳು ಬಿದ್ದು ಸತ್ತವು. ಅಲ್ಲಿ ಹಣ್ಣುಗಳು ಅನ್ನೋದನ್ನು ಯಾವುದಾದ್ರೂ ನಮಗೆ ಪ್ರಧಾನವಾಗಿ ಬೇಕು ಪದಕ್ಕೆ ಅಂತಂದಾಗ ಅಲ್ಲಿ ನಾವೇನು ಮಾಡಬೇಕು, ಕನ್ನಡದಲ್ಲಿ ಅನೇಕ ಇಂಗ್ಲೀಷ್ ಪದಗಳು ಸೇರಿದವು, ನಮ್ಮ ದೇಶದ ಅನೇಕ ಭಾರಿ ಬೇರೆ ದೇಶದ ಅಮೇರಿಕ ದೇಶದವರು ಬಂದಿದ್ದರು ಅಂತ ಬಂದಾಗ ಅಮೇರಿಕಾ ಅನ್ನೋದನ್ನು ನಾವು ಇಲ್ಲಿ ಮಾಡಬೇಕು. ಆ ಪ್ರಧಾನವಾಗಿರೋ ಪದಗಳಿಗೆ ನಾವು ವಾಕ್ಯ ವಿಶಿಷ್ಟನ ಚಿಹ್ನೆಯನ್ನು ಬಳಸ್ಬೋದು. ಆವರಣ ಚಿಹ್ನೆ ಅಂದರೆ ಏನು? ಆವರಣ ಚಿಹ್ನೆ ಪದಗಳಿಗೆ ಹೆಚ್ಚುವರಿ ವಿವರಣೆಗಳನ್ನು ಅಥವಾ ಅರ್ಥಗಳನ್ನು ನೀಡುವ ಸಂದರ್ಭದಲ್ಲಿ ಈ ಚಿಹ್ನೆ ಬಳಸ್ಬೋದು. ಒಂದು ದಿನ ನರಿಯ ಕೊಕ್ಕರೆ ನೀರು ಹಕ್ಕಿಯನ್ನು ಊಟಕ್ಕೆ ಕರೀತೀವಿ. ಅಂದರೆ ನರಿಯ ಕೊಕ್ಕರೆ ಅಂತ ಸಮಾನಾರ್ಥಕ ಪದ, ನೀರು ಹಕ್ಕಿ ಅಂತಲೂ ಕರಿತೀವಿ. ಈ ರೀತಿಯಾಗಿ ಮಕ್ಕಳು ನೀರನ್ನು ಕುಡಿದರೆ ನೀರು ಬ್ರಾಕೆಟ್ಗೆ ಜಲ ಅಂತಲೂ ಬರೀಬೋದು. ಈ ರೀತಿ ಒಂದು ಸಮಾನಾರ್ಥಕ ಪದ ಬರೆಯೋದಕ್ಕೆ ನಾವು ಅಲ್ಲಿ ಬ್ರ್ಯಾಕೆಟನ್ನು ಯೂಸ್ ಮಾಡ್ಬೋದು. ಆವರಣ ಚಿಹ್ನೆಯನ್ನು ನಾವು ಯೂಸ್ ಮಾಡ್ಬೋದು. ಅಧಿಕ ಚಿಹ್ನೆ ಅಂದರೆ 2 ಪದಗಳನ್ನು ಅಥವಾ ಪ್ರಕೃತಿ ಪ್ರತ್ಯಯಗಳನ್ನು ಕೂಡಿಸಿ ಸಂಧಿ ಮಾಡಿ ಹೇಳುವಾಗ, 2 ಪದಗಳನ್ನು ಕೂಡಿಸಿ ಸಮಾಸ ಮಾಡುವಾಗ ಅಥವಾ 2 ಸಂಖ್ಯೆಗಳನ್ನು ಕೂಡಿಸಿ ಎಂಬರ್ಥ ಸೂಚನೆ ಮಾಡುವಾಗ ಈ ಚಿಹ್ನೆ ಪ್ಲಸ್ ಚಿಹ್ನೆಯನ್ನು ಉಪಯೋಗಿಸ್ತೀವಿ. ಹೌದಾ, ಸಂಧಿ ಮಾಡೋಕ್ಕಲ್ಲಿ ಯೂಸ್ ಮಾಡೀವಿ, ಮರ ಪ್ಲಸ್ ಹಣ್ಣು ಮರವನ್ನು ಅಂತ.
ಈ ಪ್ಲಸ್ ಅಧಿಕ ಚಿಹ್ನೆ ಅಂಥ ಸಂದರ್ಭದಲ್ಲಿ ಅಥವಾ ಸಮಾಸ ಮಾಡುವುದಾಗೂ ಈ ಚಿಹ್ನೆಯನ್ನು ಯೂಸ್ ಮಾಡ್ತೀವಿ. ಅರಸ ಪ್ಲಸ್ ಮನೆ ಅರಮನೆ ಈ ರೀತಿಯಾಗಿ. ಸಮಾನಾರ್ಥಕ ಚಿಹ್ನೆ ಅಂತಂದರೆ ಏನು? ಎರಡು ಪದಗಳ ಅರ್ಥ ಸಮವೆನ್ನುವಾಗ ಎರಡೂ ಸೇರಿಸಿ ಇದಕ್ಕೆ ಸಮವೆನ್ನುವಾಗ ಸಾಮಾನ್ಯವಾಗಿ ಈ ಚಿಹ್ನೆ ಈಕ್ವಲ್ ಚಿಹ್ನೆ ಉಪಯೋಗಿಸುವುದುಂಟು. ಇದಕ್ಕೆ ಸಮಾನಾರ್ಥಕ ಚಿಹ್ನೆ ಅಂತ ಕರಿತೀವಿ. ಇವೆರಡು ಪದ ಸೇಮ್ ಇದ್ದಾಗ ನಾವೇನು ಮಾಡ್ತೀವಿ? ಸಮಾನಾರ್ಥಕ ಚಿಹ್ನೆಯನ್ನು ಯೂಸ್ ಮಾಡ್ತೀವಿ. ಇಷ್ಟು ನಾವು ಚಿಹ್ನೆಗಳ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ಪಾರ್ಟ್ ಪದಗಳು ಅಂತಂದ್ರಲ್ಲಿ ನಲ್ಲಿ ಎರಡು ಟೈಪ್ ಯೂಸ್ ಮಾಡ್ತೀವಿ. ದೇಶದ ಪದಗಳು ಮತ್ತು ಅನ್ಯ ದೇಶ ಪದಗಳು. ದೇಶ ಪದಗಳು ಅಂದರೆ ಕನ್ನಡ ಭಾಷೆಯ ಮೂಲ ಶಬ್ದಗಳನ್ನು, ಅಚ್ಚ ಕನ್ನಡ ಶಬ್ದಗಳನ್ನು ದೇಶ ಶಬ್ದಗಳು ಅಂತ ಕರಿತೀವಿ. ಅದು ಬಿಟ್ಟು ಬೇರೆವೆಲ್ಲ ಅನ್ಯ ದೇಶ ಪದಗಳು. ನಮ್ಮ ಕನ್ನಡದ ದೇಶ ಪದಗಳು ಯಾವ್ಯಾವು ಅಂದರೆ, ನಮ್ಮ ಭಾಗದ ಅಂಗಗಳೆಲ್ಲ ಕನ್ನಡ ದೇಶ ಪದಗಳು. ಕೈ ಕಾಲು ಹೊಟ್ಟೆ ಏನೇ ಇರಲಿ ಅದೆಲ್ಲ ನಮ್ಮ ದೇಶದ ಪದಗಳು, ನಮ್ಮ ಕನ್ನಡದ ಪದಗಳು. ಈ ರೀತಿ ಕೈ ಕಾಲು ಅಂತ ಕೊಟ್ಟರೆ ಇದು ಯಾವುದು? ಕನ್ನಡನ, ಹಿಂದಿನ, ಉರ್ದು ಅಂತ ಕೇಳಿದಾಗ ನಮ್ಮ ದೇಹದ ಅಂಗಾಂಗಗಳಲ್ಲಿ ನಾವೇನಂತೀವಿ? ಕನ್ನಡ ದೇಶ ಪದಗಳು. ಸಂಬಂಧಗಳು, ಅಪ್ಪ ಅಮ್ಮ, ನಮ್ಮ ಸಂಬಂಧ, ಅಜ್ಜಿ ತಾತ, ಈ ಸಂಬಂಧಗಳು ನಾವು ನಮ್ಮ ದೇಶದ ಪದಗಳು ಅಂತ ಕರಿತೀವಿ. ಪ್ರಾಣಿಗಳು ಸಹ ಇಲಿ, ಹಾವು ಯಾವುದನ್ನಾಗಿರ್ಬೋದು, ಹಾವು, ಎತ್ತು ಇವೆಲ್ಲ ಕನ್ನಡ ದೇಶ ಪದಗಳು. ಪದಾರ್ಥಗಳು ಬಾಗಿಲು, ಉಪ್ಪು, ಹಾಲು, ಚಿಲಕ ಇವೆಲ್ಲ ಸರ್ವನಾಮಗಳು. ನಾನು, ಅವನು, ನೀನು. ಸಂಖ್ಯಾವಾಚಕಗಳು 1, 9 ಈ ರೀತಿ. ಧಾತುಗಳು ಅಂದರೆ ಕ್ರಿಯಾಪದದ ಮೂಲ ರೂಪ. ಮಾಡುತ್ತಾನೆ, ಮಾಡು ಅನ್ನೋದು ಕ್ರಿಯಾಪದದ ಮೂಲ ರೂಪ. ಈ ರೀತಿ ಇರುವ ಧಾತುಗಳು ಸಹ ಕನ್ನಡ ದೇಶ ಪದಗಳು. ಅಂದರೆ ಒಂದು ಟ್ರಿಕ್ ಇದ್ದಂಗೆ. ಕನ್ನಡ ದೇಶ ಪದಗಳು ಹೆಂಗೆ ಕಂಡಿಬೇಕಂತಂದರೆ ಈ ರೀತಿ ಅಂಗಾಂಗಗಳು, ಸಂಬಂಧ, ಪ್ರಾಣಿ, ಪದಾರ್ಥ ಈ ರೀತಿ ಇದ್ದರೆ ಇವೆಲ್ಲ ನಾವು ದೇಶ ಪದಗಳು ಅಂತ ಕರಿತೀವಿ. ಅನ್ಯ ದೇಶ ಪದಗಳು ಅಂದರೆ ಯಾವುವು? ಮರಾಠಿ, ಅರಬ್ಬಿ, ಪಾರ್ಸಿ, ಪೋರ್ಚುಗೀಸ್, ಸಂಸ್ಕೃತ, ಇಂಗ್ಲೀಷ್ ಮುಂತಾದ ಭಾಷೆಗಳಿಗೆ ಕನ್ನಡ ಬಂದಿರುವ ಶಬ್ದಗಳು ಅನ್ಯ ದೇಶ ಪದಗಳು. ಅಂದರೆ ಕನ್ನಡ ಬಿಟ್ಟು ಎಲ್ಲ ಪದಗಳೆಲ್ಲವೆಲ್ಲ ಅನ್ಯ ದೇಶ ಪದಗಳು. ಈ ಸಂಸ್ಕೃತ ಭಾಷೆಯಿಂದ ಬರ್ತಕ್ಕಂಥ ಪದಗಳು ಯಾವುವು ಅಂದರೆ ಭೂಮಿ, ಪೃಥ್ವಿ, ರಾತ್ರಿ, ದಿವಸ. ಈ ಪುರಾತನ ಕಾಲದ ಸ್ವಲ್ಪ ಇವೆಲ್ಲ ನಾವು ಏನಂತೀವಿ? ಸಂಸ್ಕೃತ ಭಾಷೆಯ ಪದಗಳೇ ಅಂತ ಹೇಳ್ಬೋದು. ಹಸ್ತ, ಪಾದ, ನೇತ್ರ ಇವೆಲ್ಲ. ಹಿಂದಿ ಭಾಷೆ ಅಂತಂದರೆ ಇವೆ ಅರ್ಜಿ, ಕಚೇರಿ, ಕಾರ್ಖಾನೆ, ಚುನಾವಣೆ. ಸ್ವಲ್ಪ ಓದ್ಕೋಬೇಕು, ಗೊತ್ತಾಗುತ್ತೆ. ಇಂಗ್ಲೀಷ್ ಭಾಷೆ ಅಂದರೆ ನೋಡಿದರೆ ಗೊತ್ತಾಗುತ್ತೆ, ಲಾಯರ್, ಪೊಲೀಸ್, ಕಾಲೇಜ್ ಅಂತ. ಪೋರ್ಚುಗೀಸರು ಅಂದರೆ ಅಲಮಾರು, ಸಾಬೂನು, ಪಾತ್ರೆ, ಮೇಜು ಇವೆಲ್ಲ ಪೋರ್ಚುಗೀಸ್ ಭಾಷೆ ಪದಗಳು. ಇನ್ನೂ ಸ್ವಲ್ಪ ಟ್ರಿಕ್ಸ್ ಆಗಿ ನೋಡ್ಬೋದು ಅನ್ಯ ದೇಶ ಪದಗಳಲ್ಲಿ. ಗ್ರೀಕ್, ರೋಮ್. ಇಲ್ಲಿ ನಾವು ಲಾಸ್ಟಿಗೆ ಇಲ್ಲಿ ದ ಅಂತ ಜಾಸ್ತಿ ಸ್ಟಾರ್ಟ್ ಆಗ್ತವೆ. ಅವಕ್ಕೆಲ್ಲ ನಾವು ಗ್ರೀಕ್, ರೋಮನ್ಗಳಾಗಿರ್ಬೋದು. ದಮ್ಮಡಿ, ದಮ್ಮು, ದಿನಾರ, ಗದ್ಯಾನ ಈ ರೀತಿ ದ ಅಂತಿದ್ರೆ. ಮತ್ತು ಪಾರ್ಸಿ ಅಂತಂದರೆ ಮನೆಯ ಹೊರಗಿನ ಇರ್ತಕ್ಕಂತಹ ಜಮೀನು, ಅಬ್ಕಾರಿ, ರಸ್ತೆ, ದಿವಾನ, ದಳ್ಳಾಳಿ ಈ ರೀತಿ ಮನೆ ಹೊರಗಿರ್ತಕ್ಕಂಥ ಸಂಬಂಧಪಟ್ಟವೆಲ್ಲ ನಾವೇನಂತೀವಿ? ಜಾಸ್ತಿ ಪಾರ್ಸಿ ಪದಗಳು ಇರ್ತವೆ. ಪೋರ್ಚುಗೀಸ್ ಪದಗಳು ಅಂತಂದರೆ ಮನೆ ಒಳಗಿರ್ತಕ್ಕಂಥವು. ಮೇಜು, ತಂಬಾಕು, ಆಸ್ಪತ್ರೆ ಇವೆಲ್ಲ ನೋಡಿದರೆ ಕನ್ನಡ ಅಂತರೂ ಅಲ್ಲ. ಮತ್ತು ಯಾವುವು? ಮನೆ ಒಳಗಿರ್ತಕ್ಕಂಥವು ಇವೆಲ್ಲ. ಚಂಬು, ಚಾ, ಇಸ್ತ್ರಿ ಇವೆಲ್ಲ ಏನಂತೀವಿ? ಪೋರ್ಚುಗೀಸ್ ಪದಗಳು. ಅರಬ್ಬಿ ಅಂದರೆ ಬೈಗಳು, ಗಲೀಜು, ಅಮಾನತು, ಅಸಲು, ನಕಲಿ ಈ ರೀತಿ ಬೈಗಳು ಇತ್ತಂದರೆ ಕಾಯ್ದೆ, ತಕರಾರು ಈ ರೀತಿ ಇದ್ದರೆ ಅರಬ್ಬಿ ಅಂತ. ಸ್ವಲ್ಪ ಟ್ರಿಕ್ ಇದ್ದಂಗೆ. ಉರ್ದು ಅಂದರೆ ಅಲ್ಲಿ ಜಾಸ್ತಿ ಕ ಅಂತಿರುತ್ತೆ. ತಾರೀಖು, ತಾಲೂಕು, ಇಲಾಖೆ, ಬಂದೂಕು ಈ ರೀತಿ ಇದ್ದರೆ ಟ್ರಿಕ್ ಅಷ್ಟೇ. ಸ್ವಲ್ಪ ಎಲ್ಲವೂ ಇರೋಕ್ಕಾಗಲ್ಲ, ಕೆಲವೊಂದು ನೋಡಿದರೆ ಈ ರೀತಿ ಕ ಇದೆ. ತಾಲೂಕು, ಇಲಾಖೆ ಈ ರೀತಿ ಇದ್ದರೆ ಕಿಮ್ಮತ್ತು ಈ ರೀತಿ ಇದ್ದರೆ ಏನಂತೀವಿ? ಉರ್ದು ಅಂತ ಹೇಳ್ತೀವಿ. ಹಿಂದೂಸ್ತಾನಿ ಅಂತಂದರೆ ಕಚೇರಿಗೆ ಸಂಬಂಧಪಟ್ಟದ್ದು ಎಲ್ಲ. ಕಾರ್ಖಾನೆ, ದರ್ಬಾರು, ಕುರ್ಚಿ, ಕಾಗದ ಈ ರೀತಿ ಇದ್ದರೆ ಏನಂತೀವಿ? ಅರ್ಜಿ. ಇವು ಹಿಂದೂಸ್ತಾನಿ. ಇಂಗ್ಲೀಷ್ ಅಂದರೆ ಬಸ್ಸು, ಕಾರು, ಕಾಲೇಜು ಇವೆಲ್ಲ ನೋಡಿದರೆ ಗೊತ್ತಾಗುತ್ತೆ. ಸಂಸ್ಕೃತ, ಮನ್ವಂತರ, ಪೃಥ್ವಿ ಇವೆಲ್ಲ ಸಂಸ್ಕೃತ ಪದಗಳು. ತತ್ಸಮ, ತದ್ಭವ ಅಂತಂದ್ರೇನು? ತತ್ಸಮಗಳಂದ್ರೆ ಸಂಸ್ಕೃತದಿಂದ ಬದಲಾವಣೆ ಹೊಂದದೇ ಕನ್ನಡದಲ್ಲಿ ಬಳಸುವ ಶಬ್ದಗಳು. ಅದೇ ಯಥಾವತ್ತಾಗಿ ಬಳಸ್ತಿರ್ತೀವಿ ಅವಕ್ಕೆಲ್ಲ ಸಂಸ್ಕೃತ ಪದಗಳನ್ನೇ ಬಳಸ್ತಿರ್ತೀವಿ. ಅವಕ್ಕೆಲ್ಲ ಏನಂತೀವಿ? ತತ್ಸಮ ಅಂತೀವಿ. ರಾಮ, ಭೀಮ, ವಸಂತ, ಸೂರ್ಯ ಹಂಗೆ ಯೂಸ್ ಮಾಡ್ತೀವಿ. ಸೂರ್ಯ ಅಂತಲೇ ಯೂಸ್ ಮಾಡ್ತೀವಿ ನಾವು ಸೂರ್ಯನ. ಅದಕ್ಕೆ ಏನಂತೀವಿ? ನಾವು ತತ್ಸಮ ಅಂತೀವಿ. ಅದೇ ತದ್ಭವ ಅಂತಂದ್ರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಸ್ವಲ್ಪ ಬದಲಾವಣೆ ಅಥವಾ ಪೂರ್ಣ ಬದಲಾವಣೆ ಆದರೆ ಅವುಗಳನ್ನ ತದ್ಭವ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಸಂಸ್ಕೃತದಲ್ಲಿ ಯಾತ್ರೆ ಅಂತಿದ್ರೆ ವ್ಯತ್ಯಾಸ ಜಾತ್ರೆ ಅಂತ ಹೇಳ್ತೀವಿ ನಾವು. ವ್ಯತ್ಯಾಸ ಆಗಿ ಬಂದಿದೆ ನಮ್ಮಲ್ಲಿ ಕನ್ನಡ ಭಾಷೆ ಬರಬೇಕಾದ್ರೆ. ಉದ್ಯೋಗನೂ ಉಜ್ಜೋಗ, ಗಂಟ, ಗಂಟೆ, ವಸತಿ, ಬಸದಿ, ಶರ್ಕರ, ಸಕ್ಕರೆ ಅಂತ ಹೇಳ್ತೀವಿ. ಶರ್ಕರ ಅಂತ ಸಂಸ್ಕೃತದಲ್ಲಿದ್ದರೆ ವ್ಯತ್ಯಾಸ ಆಗಿರೋದು ಸಕ್ಕರೆ ಅಂತ. ಯೋಧನ, ಜೋಧ, ಚಂದ ಈ ರೀತಿ. ಆಕಾಶ, ಆಗಸ, ತ್ರಿಪದಿ, ತಿವದಿ, ರಾಕ್ಷಸ, ರಕ್ಕಸ ಅಂತ ಹೇಳ್ತೀವಿ.
ರಾಕ್ಷಸ ಅಂತ ಸಂಸ್ಕೃತದಲ್ಲಿ ಕರೆದರೆ ರಕ್ಕಸ ಅಂತ ನಾವೀಗ ಕರಿತೀವಿ. ಈ ರೀತಿಯಾಗಿ ಬದಲಾವಣೆಗೊಂಡವನ್ನ ಏನಂತೀವಿ ತದ್ಭವಗಳು ಅಂತ ಕರಿತೀವಿ. ಇಲ್ಲಿ ನೀವು ಅನುಭೂತ, ವೈಕಲ್ಪಿತ, ಈ ವೈಚಾರಿಕ ಪ್ರಶ್ನೆಗಳಂತೀವಿ. ಈ ಪ್ರಶ್ನೆಗಳ ರೀತಿ, ಇದು ಕೇಳುವಂಥ ರೀತಿಗಳು ಇದಕ್ಕೆ ಈ ರೀತಿಯಾಗಿ ಡಿವೈಡ್ ಮಾಡಿದ್ದಾರೆ. ಉತ್ತರ ಗೊತ್ತಿದ್ದರೂ ಅದನ್ನು ಖಚಿತಪಡಿಸಿಕೊಳ್ಳಲು ಕೇಳುವಂಥ ಪ್ರಶ್ನೆಗಳು. ಉತ್ತರ ಗೊತ್ತು, ಅದರದ್ದು ಡೌಟ್ಲಿಂದ ಕೇಳ್ತಕ್ಕಂಥ, ನಿನಗೆ ಜಾಮೂನು ಇಷ್ಟವಿಲ್ಲವೇ, ನಾಳೆ ನೀವು ಬರುವಿರಲ್ಲವೇ, ಬರ್ತೀರಾ ಅಂತ, ನಾಳೆ ನೀವು ಬರ್ತೀಯ ಅನ್ನೋದು ಬರುವಿರಲ್ಲವೇ ಅಂತ ಉತ್ತರ ಗೊತ್ತಿದ್ದರೂ ಅದನ್ನು ಖಚಿತಪಡಿಸ್ಕೊಳ್ಳುವುದಕ್ಕೆ ನಾವೇನಂತೀವಿ ಅನುಗತ ಅಂತ ಕರಿತೀವಿ. ಅವ್ರಿಗೆ ಜಾಮೂನು ಇಷ್ಟ, ಆದ್ರೆ ಆ ಇಷ್ಟ ಇದೋ ಇಲ್ಲೋ ಅಂತ ತಿಳ್ಕೊಬೇಕು. ನಿಮ್ಗೆ ಜಾಮೂನು ಇಷ್ಟ ಹೌದಾ ಅಲ್ಲ ಅಂತ ಕೇಳೋದಕ್ಕೆ ಅನುಗತ ಪ್ರಶ್ನೆಗಳು ಅಂತೀವಿ. ವೈಕಲ್ಪಿತ ಅಂತಂದರೆ ಏನು? ವೈಕಲ್ಪಿತ ಅಂದರೆ ಯಾವುದೇ ವಿಷಯದ ಬಗ್ಗೆ ತನಗಿರುವ ಸಂದೇಹ ಅಥವಾ ಅರ್ಥಪೂರ್ಣ ಜ್ಞಾನವನ್ನು ನಿವಾರಿಸುವ ಸಲುವಾಗಿ ಕೇಳುವ ಪ್ರಶ್ನೆ. ಗೊದಾಯುದ್ಧ ಪಂಪನದು ರನ್ನನದು ಈ ರೀತಿ ಕ್ವಶನ್ ಮಾರ್ಕ್ ಮಾಡಿದರೆ, ನೀವು ಮಂಗಳೂರೋ ಬೆಂಗಳೂರವರು, ನೀವು ಟೀ ಕುಡಿತೀರಾ ಕಾಫಿ ಕುಡಿತೀರಾ, ಈ ರೀತಿ ಎರಡು ಸಂದೇಹಪೂರ್ವಕವಾಗಿ ಹೇಳ್ತಕ್ಕಂಥದ್ದು ಅದಕ್ಕೆ ನಾವೇಂತೀವಿ ವೈಕಲ್ಪಿತ, ಕಾಲ್ಪನಿಕ ಅಂತ. ವೈಚಾರಿಕ ಪ್ರಶ್ನೆ ಅಂದರೆ ಮಾತನಾಡುವಾಗ ಯಾವುದಾದ್ರೂ ವಿಷಯದ ಬಗ್ಗೆ ಮಾಹಿತಿ ಪಡೆಯಲು ಕೇಳುವ ಪ್ರಶ್ನೆ. ನೀನು ಯಾವ ಊರಿನಿಂದ ಬಂದೆ, ನೀನು ಇಲ್ಲಿಗೆ ಯಾಕೆ ಬಂದೆ, ಶಬ್ದಮಣಿ ದರ್ಪಣವನ್ನು ಬರೆದವರು ಯಾರು, ಈ ರೀತಿಯಾಗಿ ವಿಷಯ ಯಾವುದು ನಮ್ಗೆ ಕ್ವಶನ್ ಮಾಡೋದು. ಅಂದರೆ ನಮ್ಗೆ ವಿಷಯ ಬೇಕು, ಅದರಿಂದ ಜ್ಞಾನ ಬೇಕು, ಅದಕ್ಕೆ ಕ್ವಶನ್ ಮಾಡ್ತೀವಿ. ನೀವು ಯಾವ ಊರಿನ, ನೀವು ಎಲ್ಲಿಂದ ಬಂದಿರಿ, ನಮಗಲ್ಲಿ ಆನ್ಸರ್ ಬೇಕಾಗಿದೆ. ಆನ್ಸರ್ ಬೇಕಾಗಿರ್ತಕ್ಕಂಥ ಪ್ರಶ್ನೆಗಳು ನಾವೇನು ಬರ್ತೀವಿ ವೈಚಾರಿಕ ಪ್ರಶ್ನೆ. ನಮಗೊಂದು ವಿಷಯ ಬೇಕಾಗಿದೆ, ಜ್ಞಾನ ಬೇಕಾಗಿದೆ, ಅಥವಾ ಏನೋ ಒಂದು ತಿಳ್ಕೋಬೇಕಾಗಿದೆ ಅಂದಾಗ ನಾವು ಅಂಥ ಒಂದು ಪ್ರಶ್ನೆಗಳನ್ನ ಏನಂತೀವಿ ವೈಚಾರಿಕ ಪ್ರಶ್ನೆ. ನಮ್ಗೆ ಉತ್ತರ ಗೊತ್ತಿದ್ರೂ ಖಚಿತ ಮಾಡ್ಕೋಬೇಕಂತ ಕೇಳೋ ಪ್ರಶ್ನೆ ಅನುಗತ. ನಮಗೆ ಸಂಶಯದಿಂದ ಕೇಳೋ ಪ್ರಶ್ನೆ ವೈಕಲ್ಪಿತ ಪ್ರಶ್ನೆ. ನಮಗೆ ಯಾವುದೊಂದು ವಿಷಯ ಬೇಕು ಅದು ನಮಗೆ ಅಂತ ಕೇಳುವಂಥ ಪ್ರಶ್ನೆಗಳು ನಾವೇನಂತೀವಿ ವೈಚಾರಿಕ ಪ್ರಶ್ನೆಗಳು ಅಂತ ಕರಿತೀವಿ. ಇಷ್ಟು ಪ್ರಶ್ನೆಗಳು ಕೇಳುವ ರೀತಿ.